ಕಾಂಗ್ರೆಸ್ಸಿನ ಕರ್ನಾಟಕದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಸಿ ಎಮ್ಮು, ಸೂಪರ್ ಸಿ ಎಮ್ಮು, ಶ್ಯಾಡೋ ಸಿ ಎಮ್ಮು ಭಾಳ ಜನ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯನ ಕಾಲು ಎಳೆಯುವಂಥದ್ದಕ್ಕೆ ಬಿ ಜೆ ಪಿಯವರು ಬೇಕಾಗಿಲ್ಲ. ಕಾಂಗ್ರೆಸ್ಸಲ್ಲೇ ಶ್ಯಾಡೋ ಸಿ ಎಮ್ಗಳು ಭಾಳ ಜನ ಇದ್ದಾರೆ. ಮತ್ತು ಹರಿಪ್ರಸಾದ್ ಅವರು ಅವ್ರ ಬಗ್ಗೆ ಪದೇ ಪದೇ ಟೀಕೆ ಮಾಡ್ತಾ ಇರುವಂಥದ್ದು, ಡಿ ಕೆ ಶಿವಕುಮಾರ್ ಒಳಗಡೆ ಮಸಲತ್ ಮಾಡ್ತಾ ಇರುವಂಥದ್ದು, ಪರಮೇಶ್ವರ್ ಅವರು ಅವ್ರದ್ದೇ ಒಂದು ಗ್ಯಾಂಗು, ದಲಿತರ ಒಂದು ಅಸ್ತ್ರ ಇಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಾದೇವಪ್ಪ ಹೋರಾಟ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ಅದರಿಂದ ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿರುವಂಥದ್ದು ಈ ಶ್ಯಾಡೋ ಸಿ ಎಮ್ಗಳು, ಸಿಟ್ಟಿಂಗ್ ಸಿ ಎಮ್ಗಳು ಇವೆಲ್ಲ ಜಾಸ್ತಿ ಆಗಿದೆ ಕಾಂಗ್ರೆಸ್. ಅದರಿಂದ ಇವತ್ತು ಗುಬ್ಬಿ ಶ್ರೀನಿವಾಸ್ ಅವರು ಏನು ಕಾಂಗ್ರೆಸ್ಸಿನ ಒಳಜಗಳದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಒಳಜಗಳ ಇದೆ, ಅದಕ್ಕೋಸ್ಕರ ನಾವು ಸೋಲ್ತೀರಿ ಅನ್ನೋ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಅರ್ಥ ಚುನಾವಣೆ ಯುದ್ಧಕ್ಕೆ ಬರೋಕ್ಕೆ ಮುಂಚೆ ಸೋಲನ್ನು ಒಪ್ಕೊಂಡಂಥದ್ದು ಕಾಂಗ್ರೆಸ್ಸಿನ ಸ್ಥಿತಿ ಇವತ್ತು ಕಾಣ್ತಾ ಇದೆ. ಅದಕ್ಕೆ ಗುಬ್ಬಿ ಶ್ರೀನಿವಾಸ್ ಅವರು ಸತ್ಯವನ್ನೇ ಹೇಳಿದ್ದಾರೆ. ಮುಂದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾರು ಶ್ಯಾಡೋ ಸಿ ಎಮ್ಗಳಿದ್ದಾರೆ ಅವ್ರ ಬಗ್ಗೆ ಏನು ಮಾಡ್ತಾರೆ ಅಂತ ಸಿದ್ದರಾಮಯ್ಯನವ್ರ ಬೆಂಬಲಿಗರು ತೀರ್ಮಾನ ಮಾಡಬೇಕಿದ್ದಾರೆ, ನಾವಲ್ಲ. ಅವ್ರ ಬೆಂಬಲಿಗರು ತೀರ್ಮಾನವನ್ನು ಮಾಡಬೇಕಾಗಿದೆ. ನನಗನ್ಸ್ತೈತೆ ಸಿದ್ದರಾಮಯ್ಯನವರ ಇಳಿಸುವಂಥ ಗ್ಯಾಂಗು ಬಿ ಜೆ ಪಿಯಲ್ಲೇ ಆಗಲಿ ಜನತಾದಳದಲ್ಲಾಗಲಿ ಇಲ್ಲ. ಸಿದ್ದರಾಮಯ್ಯನವರ ಇಳಿಸುವಂಥ ಗ್ಯಾಂಗು ಕಾಂಗ್ರೆಸ್ಸಲ್ಲೇ ಇದೆ, ದೊಡ್ಡ ಗುಂಪಿದೆ ಕಾಂಗ್ರೆಸ್ಸಲ್ಲೇ. ಅವರು ಆ್ಯಕ್ಟಿವ್ ಆಗಿದ್ದಾರೆ, ಚುನಾವಣೆ ಕಾಯ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಅವರು ಸಿದ್ದರಾಮಯ್ಯನ ಇಳಿಸೋದು ಹೆಂಗೆ ಅನ್ನೋದೇ ಅವ್ರದ್ದು ಪ್ಲ್ಯಾನು. ಅದಕ್ಕೆ ಈಗ ಗುಬ್ಬಿ ಶ್ರೀನಿವಾಸ್ ಅವರು ಅದಕ್ಕೆ ಪೂರಕವಾದಂಥ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. 5 ಜನ ಇದ್ದಾರೆ, 5 ಮೆಂಬರ್ಸ್. ಯಾಕೆ ನಾನೇ ಕೇಳಿ, ಅವರೆಲ್ಲ ಪತ್ರಿಕೆಯಲ್ಲಿ ಬಂದಿದ್ದು 5. ಕೆಲವರೆಲ್ಲ ಒಂದಿಬ್ಬರು ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಈಗ ಮಾದೇವಪ್ಪ ಹೇಳಿದ್ದಾರೆ, ಮಾದೇವಪ್ಪ ಹೇಳಿದ್ದಾರೆ, ಪರಮೇಶ್ವರ್ ಅವರು ಹೇಳಿದ್ದಾರೆ, ಜಾರಕಿಹೊಳಿಯವರು ಹೇಳಿದ್ದಾರೆ. ಇನ್ನಿಬ್ಬರನ್ನ ನೀವೇ ಗೆಸ್ ಮಾಡ್ಕೊಳ್ಳಿ, ನಾನು ಹೇಳಲ್ಲ. ಯಾಕಂದರೆ ಅವರು ನಮ್ಮ ಮುನ್ರತ್ನ ಫ್ರೆಂಡು, ನಮ್ಮ ಮುನ್ರತ್ನ ಅವ್ರ ಫ್ರೆಂಡ್ ಒಬ್ಬರು ಇದ್ದಾರೆ. ಲಾಭ ಪ್ರಶ್ನೆ ಅಲ್ಲ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಒಡೆದ ಮನೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬರಬೇಕು ಅಂತ ಜನಾಭಿಪ್ರಾಯ ಇರುವಂಥದ್ದು. ಅದರಿಂದ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಜನಕ್ಕೆ ಬೇಕಾಗಿರುವಂಥದ್ದು ಸುಭದ್ರ ಸರ್ಕಾರ ಕೇಂದ್ರದಲ್ಲಿ ಬೇಕು, ಸ್ಟೇಬಲ್ ಗೌರ್ಮೆಂಟ್. ಈ ಕಿಚಡಿ ಗೌರ್ಮೆಂಟ್ಗಳನ್ನೆಲ್ಲ ನೋಡಿಬಿಟ್ಟಿದ್ದಾರೆ ಭಾಳ ಸರಿ. ನಮ್ಮಲ್ಲೂ ಆಗಿತ್ತಲ್ಲ, ಕರ್ನಾಟಕದಲ್ಲಿ ಕಿಚಡಿ ಆದಾಗೆಲ್ಲ ಪಚಡಿ ಆಗೋಟಿದೆ. ಯಾವಾಗ ಕಿಚಡಿ ಬಂದಿತ್ತು ಅವಾಗೆಲ್ಲ ಪಚಡಿ ಆಗೋಟಿದೆ. ಆಗ ಈ ಕೇಂದ್ರದಲ್ಲಿ ಬೇಕಾಗಿರೋದು ಸ್ಥಿರವಾದಂಥ ಸರ್ಕಾರ, ಸ್ಟೇಬಲ್ ಸರ್ಕಾರ. ಕಿಚಡಿ ಪಚಡಿ ಯಾವುದೂ ಇಲ್ಲ. ಓನ್ಲಿ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್, 5 ವರ್ಷಗಳ ಕಾಲ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಬೇಕಾಗಿದೆ. ಅದು ಕೊಡುವಂಥ ಶಕ್ತಿ ಇರೋದು ಬಿ ಜೆ ಪಿಗೆ ಮಾತ್ರ, ನರೇಂದ್ರ ಮೋದಿಯವ್ರಿಗೆ ಮಾತ್ರ. ಅದಕ್ಕೆ ಕರ್ನಾಟಕದ ಜನ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡ್ತಾರೆ. ಈ ಒಂದು ಕಾಂಗ್ರೆಸ್ಸಿನ ಈ ಕಿತಾಪತಿ ಸರ್ಕಾರ, ನಾಲಾಯಕ್ ಸರ್ಕಾರ, ಜನಗಳಿಗೆ ದ್ರೋಹ ಮಾಡಿದಂಥ ಸರ್ಕಾರ, ಮೇಕೆದಾಟು ವಿಚಾರವಾಗಿ ಡಬಲ್ ಸ್ಟ್ಯಾಂಡರ್ಡ್ ಮಾಡಿದಂಥ ಸರ್ಕಾರ, ಬರಗಾಲದಲ್ಲಿ ನಿರ್ವಹಣೆ ಮಾಡದೇ ಇರೋವಂಥ ಸರ್ಕಾರ, ಎಲ್ಲ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ತಂದಂಥ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಸರ್ಕಾರ ಕರ್ನಾಟಕದಲ್ಲಿ. ಇದರ ವಿರುದ್ಧವಾಗಿ ಜನ ಬಿ ಜೆ ಪಿಗೆ ಮತ ಕೊಡ್ತಾರೆ, ಮೋದಿಗೆ ಮತ ಕೊಡ್ತಾರೆ. ನೋಡಿ, ಅದನ್ನು ಎಲ್ಲ ಕೇಂದ್ರ ನಾಯಕರು ಅವ್ರನ್ನ ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಅವರು ಕೇಂದ್ರದ ನಾಯಕರ ಮಧ್ಯೆ ಇರ್ತಕ್ಕಂಥದ್ದು, ಅಲ್ಲಿ ರಾಜ್ಯದ ನಾಯಕರ ಮಧ್ಯೆ ಏನೂ ಇಲ್ಲ. ಸುಮಲತಾ ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿದ್ದಾರೆ, ಮಾತುಕತೆ ಆಗಿದ್ದಾರೆ. ಅದು ಅಲ್ಲೇ ತೀರ್ಮಾನ ಮಾಡ್ತದೆ, ಆ ಕೋರ್ಟಲ್ಲೇ ತೀರ್ಮಾನ ಆಗ್ತದೆ. ಅದು ಅಲ್ಲೇ ಆ ಕೋರ್ಟಲ್ಲೇ ತೀರ್ಮಾನ ಆಗ್ತದೆ. ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು.